ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿಯಲ್ಲಿ ಸರ್ಕಾರದ ಷರತ್ತುಗಳನ್ನು ಉಲ್ಲಂಘಿಸಲಾಗಿದೆ. ದೇವಾಲಯದ ಹೊಸ ಅಭಿವೃದ್ಧಿ ಸಮಿತಿಯ ಸದಸ್ಯರ ತಿರುಗೇಟು. ಚಿಂತಾಮಣಿ ನಗರದ ಇತಿಹಾಸ ಪ್ರಸಿದ್ಧ ಪುರಾತನ ದೇಗುಲವಾದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಸಂದರ್ಭದಲ್ಲಿ ಸರ್ಕಾರದ ಷರತ್ತುಗಳನ್ನು ಉಲ್ಲಂಘಿಸಲಾಗಿದೆ ಎಂದು ದೇಗುಲದ ಹೊಸ ಅಭಿವೃದ್ಧಿ ಸಮಿತಿಯು ಆಪಾದಿಸಿದೆ. ದೇಗುಲದ ಜೀರ್ಣೋದ್ಧಾರ ಕಾಮಗಾರಿಯ ಸಂಬಂಧವಾಗಿ ಉಂಟಾಗಿರುವ ವಿವಾದದ ಬಗ್ಗೆ ದೇಗುಲದ ಆವರಣದಲ್ಲಿ ಹೊಸ ಅಭಿವೃದ್ಧಿ ಸಮಿತಿಯವರು ಪತ್ರಿಕಾಗೋಷ್ಠಿ ನಡೆಸಿ ಹಳೆಯ ಸಮಿತಿಯವರು ಮಾಡಿರುವಂತಹ ಆರೋಪಗಳಿಗೆ ಪ್ರತ್ಯುತ್ತರ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಎಸ್ ಸುಬ್ರಹ್ಮಣ್ಯಂ ಸ್ವಾಮಿ, ಟಿ ಶ್ರೀನಿವಾಸ್, ಸಿ.ಕೆ. ಮುರಳಿ, ಬಿ.ಕೆ. ನಾರಾಯಣ ಸ್ವಾಮಿ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ಯಾಕೆ ಇದು ಈ ಪತ್ರಿಕಾ ಗೋಷ್ಠಿ ಕರೆಯತಕ್ಕಂಥ ಉದ್ದೇಶ ಏನು ಅನ್ನೋದು ನಾನು ಮೊದಲು ತಮಗೆ ತಿಳಿಪಡಿಸಬೇಕು. ನಿನ್ನೆ ಹಳೆ ಅಭಿವೃದ್ಧಿ ಸಮಿತಿ ಸದಸ್ಯರಾದರು ನಾವು 3-4 ಜನ ಸದಸ್ಯರು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಬಿಟ್ಟು ನಾವು ಈ ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಈಗಿನ ಹೊಸ ಸಮಿತಿಯವರು ಅಡ್ಡ ಬಂದಿದ್ದಾರೆ. ಆದ್ದರಿಂದ ದೇವಸ್ಥಾನದ ನಿರ್ಮಾಣ ಕಾರ್ಯ ನಿಂತೋಗಿದೆ. ಈ ಮೂಲ ಎಲ್ಲಿತ್ತು ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಇದ್ದಕ್ಕಿದ್ದಂಗೆ ಸುಮಾರು 2 ವರ್ಷದಿಂದ ಮೌನವಾಗಿದ್ದಂಥ ಹಿಂದಿನ ಸಮಿತಿ ಸದಸ್ಯರು ದಿಢೀರನ್ನೇ ನಿನ್ನೆ ಯಾಕೆ ಪತ್ರಿಕಾಗೋಷ್ಠಿ ನಡೆಸಿದರು ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಮಾಜಿ ಶಾಸಕರು ನಮ್ಮ ಸಚಿವರನ್ನು ಕುರಿತು ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ನಿಲ್ಲೋದಕ್ಕೆ, ಅಲ್ಲಿ ಕಾಮಗಾರಿಗಳು ನಿಲ್ಲೋದಕ್ಕೆ ಇವರೇ ಕಾರಣ ಅಂತ ಹೇಳಿದರು. ಅವರು ಅದಕ್ಕೆ ಕಾರಣರಾಗಿರಲಿಲ್ಲ. ಅದಕ್ಕೆ ಜವಾಬು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಮಿತಿ ಸದಸ್ಯರ ಮೇಲಿತ್ತು. ಆಗ ನಾನು ಮತ್ತು ಟಿ ಶ್ರೀನಿವಾಸ್ ಅವರು ಇಬ್ಬರೂ ಅವರ ಹೇಳಿಕೆಯನ್ನು ಖಂಡಿಸಿ, ಇದಕ್ಕೆ ನೀವು ತಪ್ಪು ಮಾಡಿದ್ದೀರಾ, ನಾವು ಕಾನೂನುಬದ್ಧವಾಗಿ ನಡ್ಕೊಳ್ತಾ ಇದ್ದೀವಿ, ನಮ್ಮ ಕೈಯಲ್ಲೇ ಇದ್ದಿದ್ದರೆ ನಾವು ಇಷ್ಟೊತ್ತಿಗೆ ಗರ್ಭಗುಡಿಯನ್ನಾದರೂ ನಾವು ಪೂರೈಕೆ ಮಾಡ್ತಾ ಇದ್ವಿ. ಅನಾವಶ್ಯಕವಾಗಿ ತರಾತುರಿಯಲ್ಲಿ ನ್ಯಾಯಾಲಯಕ್ಕೆ ತಪ್ಪು ದಾಖಲೆಗಳನ್ನು ಕೊಟ್ಟುಬಿಟ್ಟು ತಡೆ ಆಜ್ಞೆ ತಂದಿದ್ದೀರಾ. ಇದರಿಂದ ಇದು ತಡೆ ಆಗಿದೆ, ಇದರಿಂದ ನಿಂತೋಗಿದೆ. ತಡೆ ಆಜ್ಞೆಯನ್ನು ನಾವು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಇಷ್ಟರಲ್ಲೇ ಆಗುತ್ತೆ ಅನ್ನತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದ್ವಿ. ಜೊತೆಗೆ ಆ ಜಮೀನು ಮಾಡಿರ್ತಕ್ಕಂಥ ದುಡ್ಡು ಒಂದು 4 ಕೋಟಿ ರೂಪಾಯಿ, 2 ಕೋಟಿ, ಇದಕ್ಕೆ 4 ಕೋಟಿ ರೂಪಾಯಿ ಬಂದಿದೆ. ಹಿಂದಿನ ಸಮಿತಿ ಸದಸ್ಯರ ವಶದಲ್ಲದಿದೆ. ಅದರ ಬಗ್ಗೆ ಲೆಕ್ಕಗಳನ್ನು ಕೊಡಿಸಿ, ನೀವು ಲೆಕ್ಕಗಳನ್ನು ಕೊಡಿಸೋದು ನಿಮ್ಮ ನೈತಿಕ ಜವಾಬ್ದಾರಿ ಅಂತ ಹೇಳಿದ್ವಿ. ಇದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದೇ ವಿಷಯನೇ ಪೇಪರ್ನಲ್ಲಿ ಬಂದಿದೆ, ಮತ್ತು ಯೂಟ್ಯೂಬ್ ಇಲ್ಲ, ಪೇಪರ್ನಲ್ಲಿ ಬಂದಿದೆ. ಇವರೇನು ಅಂದ್ಕೊಂಡಿದ್ದಾರೆ, ನಮ್ಮ ಮಾಜಿ ಶಾಸಕರು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ದೇವಾಲಯಗಳಿಗೆ, ಈ ಲೆಕ್ಕ ಕೇಳೋದಕ್ಕೆ ನೀವ್ಯಾರು ಅಂತ ಹೇಳಿದ್ರು. ನಾವು ಅವರು ಕೋಟ್ಯಾಂತರ ರೂಪಾಯಿಗಳು ಕೊಟ್ಟಿದ್ದಾರೋ, ಇನ್ನೂ ಡಾಲರ್ಸ್ ಕೊಟ್ಟಿದ್ದಾರೋ, ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಅದು ದೇವಸ್ಥಾನದ ನಿರ್ಮಾಣಕ್ಕೆ ಮೀಸಲಾಗಿದೆ, ಅದರ ಬಗ್ಗೆ ಲೆಕ್ಕ ಕೊಡಿ, ಅದನ್ನು ಕೊಡಿಸಿ, ಇದು ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ದೇವೆ ಹೊರತು ಶಾಸಕರದ ಒಂದು ವೈಯಕ್ತಿಕ ವಿಚಾರವನ್ನು ನಾವು ಬಳಸ್ಕೊಂಡಿಲ್ಲ. ಎರಡನೇದು, ಈಗ ನಿನ್ನೆ ಒಂದು ಪ್ರೆಸ್ಸು ಸ್ಟೇಟ್ಮೆಂಟು ರಿಲೀಸ್ ಮಾಡಿದ್ದಾರೆ. ಕೆಲವು ಪತ್ರಿಕೆಗಳು ಬಂದಿದೆ, ಕೆಲವು ಪತ್ರಿಕೆಗಳು ಬರದೇ ಇರ್ಬೋದು. ನಮ್ಮ ಆಗಮಶಾಸ್ತ್ರದ ಪ್ರಕಾರ ಕಳಾಕರ್ಷಣೆ ಆದ 6 ತಿಂಗಳ ಒಳಗಾಗಿ ದೇವರು ಮತ್ತೆ ಮೂಲ ಸ್ಥಾನಕ್ಕೆ ಹೋಗಬೇಕು. ಕಳಾಕರ್ಷಣೆ ಅಂದರೆ ಏನು? ಮೂಲ ದೇವರಲ್ಲಿರ್ತಾರೆ, ಅದರಲ್ಲಿ ಒಂದು ಭಾಗ ಒಂದು ಜೀವ ಅದನ್ನು ಇಲ್ಲಿಗೆ ಶಾಸ್ತ್ರೋಕ್ತವಾಗಿ ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು, ಪೂಜೆಗಳನ್ನು ಮಾಡ್ತಾ ಇರೋದು. ನಂತರ ಕಾರ್ಯಕ್ರಮ ಏನು ಜೀರ್ಣೋದ್ಧಾರ ವಗೈರೆ ಎಲ್ಲ ಆದಮೇಲೆ ಮತ್ತೆ ದೇವರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಯಥಾಸ್ಥಾನದಲ್ಲಿ ಇರಿಸೋದು. ಇದನ್ನು ಕಳಾಕರ್ಷಣೆ ಅಂತ ಮಾಡ್ತಾರೆ. ಈ ಕಳಾಕರ್ಷಣೆ
ಹಾಗೆ ಸುಮಾರು ಅವ್ರು ಹೇಳ್ತಾರೆ 8/12/21 ಈ ದಿನಾಂಕದಂದು ಕಳಾಕರ್ಷಣೆ ಮಾಡಿದ್ದಾರೆ 6 ತಿಂಗಳಿಗೊಂದ್ಸಲಿ ಮತ್ತೆ ನವೀಕರಣ ಮಾಡಬೇಕಾಗಿತ್ತು, ನವೀಕರಣ ಮಾಡಿಲ್ಲ. 6 ತಿಂಗಳಾದ ಮೇಲೆ ನೀವು ನವೀಕರಣ ಮಾಡಿಲ್ಲದೆ ಹೋಗಲಿ, ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ದೇವರು ಮತ್ತೆ ಮೂಲ ಸ್ಥಾನಕ್ಕೆ ಹೋಗ್ತಾರೆ ಆಗುತ್ತೆ. ಆವತ್ತೇ ಗುದ್ಲಿ ಪೂಜೆ ಮಾಡ್ಬೋದಾಗಿತ್ತು. ಅದು ಬಿಟ್ಟರು 31/12/21 ದೇವಾಲಯದ ಅಡಿಪಾಯದ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು. 29/12 ಗುದ್ಲಿ ಪೂಜೆ ಮಾಡ್ತಾರೆ. ಯಾರು ಮಾಡ್ತಾರೆ ಏನು ಅನ್ನೋದು ಗೊತ್ತಾಗಲ್ಲ. ಅದಕ್ಕೂ ಒಂದು ಶಾಸ್ತ್ರ ಇದೆ. ನನಗೆ ತಿಳಿದ ಪ್ರಕಾರ ಯಾರೋ ಕೊಟ್ಟ ಮಾಹಿತಿಯ ಪ್ರಕಾರ ಯಾರೋ ಮಾಜಿ ಶಾಸಕರು ಬಂದರು, ಒಂದು ಕಡೆ ಎಲ್ಲ ಗಡಾರಿ ತೆಗೆದುಕೊಂಡು ಅದನ್ನು ಆಗಿದರು. ಅದಕ್ಕೆ ಶಾಸ್ತ್ರೋಕ್ತವಾಗಿ ಯಾವುದೂ ಮಾಡಿಲ್ಲ. ಮಾಡೇ ಇದ್ದಿದ್ರೆ ದೇವರು ಇಷ್ಟೊತ್ತಿಗೆ ಅಲ್ಲಿ ಇರೋ ಅವಶ್ಯಕತೆನೇ ಇರಲಿಲ್ಲ. ಅದು ಮುಗಿತಾಯಿತ್ತು ಕಾಮಗಾರಿ. ಸರಿಯಾದ ಲಗ್ನ, ಸರಿಯಾದ ಗಳಿಗೆ ಎಲ್ಲನೂ ಮೊದಲೇ ಫಿಕ್ಸ್ ಮಾಡಿದರೆ ಇಷ್ಟೊತ್ತಿಗೆ ಈ ರಾಮಾಯಣನೇ ಇರ್ತಾ ಇರಲಿಲ್ಲ, ದೇವ್ರ ಮೂಲದಲ್ಲೇ ಹೋಗಿ ಕೂತ್ಕೊಳ್ತಾ ಇತ್ತು. ಈ ಪ್ರಕ್ರಿಯೆ ನಡೆದಿಲ್ಲ. ಚಿಕ್ಕಬಳ್ಳಾಪುರ ನಮ್ಮ ಉಪವಿಭಾಗಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು 27/1/20 ಒಂದು ನೇಮಕಾತಿ ಪತ್ರವನ್ನು ಕೊಡ್ತಾರೆ, ಆದೇಶವನ್ನು ಕೊಟ್ಟಾಗ ಹಲವಾರು ಷರತ್ತುಗಳನ್ನು ಹಾಕಿರ್ತಾರೆ. ಅದರಲ್ಲಿ ಆ ಪೈಕಿ ಮುಖ್ಯವಾದಂಥ ಷರತ್ತುಗಳನ್ನು ನಾನು ತಮ್ಮ ಗಮನಕ್ಕೆ ಮಡಿಸ್ತಾ ಇದ್ದೀನಿ. ಅದರಲ್ಲಿ 6ನೇ ಷರತ್ತು ಏನೇನು ಹೇಳುತ್ತೆ ಅಂದರೆ, ನಾಗನಾಥೇಶ್ವರ ದೇವಾಲಯವು ಪೂರ್ವದಲ್ಲಿ ಯಾವ ಸಾಂಪ್ರದಾಯಿಕ ಶೈಲಿಯಲ್ಲಿದೆಯೋ ಅದಕ್ಕೆ ಧಕ್ಕೆ ಮತ್ತು ವ್ಯತ್ಯಾಸ ಆಗದಂತೆ ಸಂರಕ್ಷಿಸಿ ಅಭಿವೃದ್ಧಿಪಡಿಸಬೇಕು. ಕಾಂಪೌಂಡ್ ನಿರ್ಮಾಣ, ಜೀರ್ಣ ಆಗಿರ್ತಕ್ಕಂಥ ಗೋಡೆಗಳನ್ನು ಬಿದ್ದೋಗೋ ಸ್ಥಿತಿಯಲ್ಲಿದ್ದರೆ ಅದರ ನಿರ್ಮಾಣ, ಆವರಣ ನಿರ್ಮಾಣ ಮತ್ತು ಗೋಪುರ ಕಟ್ಟೋದು, ಇಷ್ಟಕ್ಕೆ ಮಾತ್ರ ನಿಮ್ಗೆ ಅನ್ವಯಿಸುತ್ತೆ ಈ ಆದೇಶ. ವಿಗ್ರಹಗಳನ್ನು ಮೇಲೆ ಎತ್ತೋದಾಗಲಿ, ಉಪದೇವಾಲಯಗಳಲ್ಲಿದ್ದಂಥ ದೇವರುಗಳನ್ನು ತೆಗೆದು ಅದನ್ನು ಬೇರೆ ಬೇರೆ ಕಡೆ ಇಟ್ಟು ಅದಕ್ಕೆ ಕಳಾಕರ್ಷಣೆ ಮಾಡೋದಾಗಲಿ ಇಲ್ಲ. ಇದನ್ನು 6/10/2023 ಒಂದು ಸಮಿತಿ ಬರುತ್ತೆ. ಇದು ಸಮಿತಿಯನ್ನು ಕರೆಸೋದು ಅವರೇ. ನಮಗೆ ಮುಂದಿನ ಮಾರ್ಗದರ್ಶನ ನೀಡಿ ಅಂತ ಇವರು ಹಳೆ ಸಮಿತಿಯವರು ಧಾರ್ಮಿಕ ದತ್ತಿ ಇಲಾಖೆಗೆ ಪತ್ರ ಬರೀತಾರೆ. ಅಲ್ಲಿ ಅವರು ಆಗಮಿಕರು ಬರ್ತಾರೆ. ಬಂದು ನೋಡಿ, ಇಲ್ಲ ನೀವು ಮಾಡಿರೋ ಸರಿ ಇಲ್ಲ, ಇದು ಕಳಾಕರ್ಷಣೆ ಪ್ರಕ್ರಿಯೆ ನಡೆದಿಲ್ಲ ಕರೆಕ್ಟಾಗಿ, ಅನಾಚಾರವಾಗಿ ಆಗಮಶಾಸ್ತ್ರಕ್ಕೆ ವಿರುದ್ಧವಾಗಿ ಇಲ್ಲಿ ಕಾಮಗಾರಿಗಳು ನಡೆದಿವೆ ಅಂತ ಸ್ಪಷ್ಟವಾಗಿ ಹೇಳಿದರು. ಇವರು ಹೇಳ್ತಾರೆ, ಅವರು ಮೆಚ್ಕೊಂಡ್ರಂತೆ, ಇವ್ರ ಕಾರ್ಯಕ್ರಮಗಳನ್ನ ಮೆಚ್ಕೊಂಡು ಶಬಾಷ್ ಅಂತ ಹೋಗ್ಬಿಟ್ರು. ಮತ್ತು 24/1/2024 ಮತ್ತೊಂದು ತಂಡ ಬರುತ್ತೆ, ತಜ್ಞರವರು ಸ್ಪೆಷಲಿಸ್ಟ್ ಬರ್ತಾರೆ, ಮೀರಾಬಾಯಿ ಅಂತ. ಮೀರಾ ಅನ್ನೋರ ನೇತೃತ್ವದಲ್ಲಿ ಬರ್ತಾರೆ. ಇವ್ರ ಮೇಲೆ ಕೆಂಡಾಮಂಡಲ ಹಾಕ್ತಾರೆ. ಯಾರ್ರೀ ನೀವು ಈ ಕೆಲಸ ಮಾಡಿದ್ದು? ಇಲ್ಲಿರ್ತಕ್ಕಂಥ ಇದು ಹಳೆ ವಸ್ತುಗಳೆಲ್ಲ ಎಲ್ಲಿ ಹೋಯಿತು? ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಏನೇ ವಸ್ತು ಇರಲಿ ಅದು ಒಂದು ಕಡೆ ಇರಬೇಕು. ಅದೆಲ್ಲಿ ಹೋಯ್ತು ಅಂತ ಕೇಳಿದ್ರು. ಫಸ್ಟ್ ಏನೇನೋ ಸಬೂಬುಗಳು ಹೇಳಿದ್ರು, ಅಲ್ಲಿ ಇಲ್ಲಿ ಅಂತ ಹೇಳಿದ್ರು, ಪಾಯಕ್ಕೆ ಆಯಿತಾ. ಅದು ಸರಿ, ಒಳಗಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ ಇದು ನಡೆದಿರೋದೇ ಅನಾಚಾರ, ಆಗಮಶಾಸ್ತ್ರಕ್ಕೆ ವಿರುದ್ಧವಾಗಿ ಕಟ್ಟಡಗಳನ್ನು ಕಟ್ಟಿರ್ತಾರೆ. ಅಲ್ಲಿರ್ತಕ್ಕಂಥ ಸ್ಥಪತಿಯನ್ನು ಕೇಳಿದ್ರು. ಸ್ಥಪತಿಯನ್ನು, ಇದು ಮೊದಲನೇ ಬಾರಿಗೆ ಸ್ಥಪತಿಯನ್ನು ಕೇಳಿದ್ರು. ಮೊದಲನೇ ತಂಡ ಬಂದಿತ್ತಲ್ವ 6/10 ಆವಾಗ ಸ್ಥಪತಿಯನ್ನು ಕರೆಸಿ ಕೇಳಿದ್ರು. ವಿಜಯ್ ಕುಮಾರ್ ಅಂತಕ್ಕಂಥ ಆಗಮ ಪಂಡಿತರು, ಏನಪ್ಪ ನೀನು ಎಷ್ಟೋ ದೇವಾಲಯಗಳನ್ನ ಕಟ್ಟಿದೀಯಾ, ಇದನ್ನು ಯಾಕೆ ಈ ರೀತಿ ಮಾಡಿದ್ದೀಯಾ ಅಂತ. ನನಗೆ ಮೊನ್ನೆ ನಮ್ಮ ಒಂದು ಮಾಹಿತಿ ಸಿಕ್ತು. ಪ್ಲಾನ್ ಅವರೇ ಮಾಡಿಕೊಟ್ಟಿದ್ರಂತೆ. ಅವರ ಹೆಸರು ಗೊತ್ತಿಲ್ಲ, ಅವರು ಎಲ್ಲೋ ಇದ್ದಾರೆ. ಒಂದು ಲಿಂಗನ ಮೇಲೆ ಎತ್ತಿ ಮಾಡಿರ್ತಕ್ಕಂಥ ವಿನ್ಯಾಸ ಅಥವಾ ನಕ್ಷೆ, ಒಂದು ಲಿಂಗವನ್ನು ಯಥಾಸ್ಥಿತಿಯಲ್ಲಿರಿಸಿ ಕಟ್ಟತಕ್ಕಂಥ ಕಟ್ಟಡ, 2 ಮೊದಲು ಲಿಂಗವನ್ನು ಹಾಗೆ ಇರಿಸಿಬಿಟ್ಟು ಆ ಪದ್ಧತಿ ಪ್ರಕಾರ ಮಾಡೋಣ ಅನ್ನೋ ನಕ್ಷೆಯನ್ನು ಅಳವಡಿಸ್ಕೊಂಡ್ರು. ಮತ್ತೆ ಅದೇನಾಯಿತೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅದು ಚೇಂಜ್ ಆಗಿ ಅದು ಮಾರ್ಪಾಟಾಯಿತು. 2ನೇ ಇದಕ್ಕೆ ಇವರು
ಅದನ್ನು ಆಪ್ಷನ್ ತಗೊಂಡಾಗ ಇದು ಈ ಬೇರೆ ಯಾರಿಗೂ ನಾಗರಿಕರಿಗಾಗಲಿ ಅಥವಾ ಭಕ್ತಾದಿಗಳಿಗಾಗಲಿ ಗೊತ್ತಿಲ್ಲ. ಯಾಕೆ ಅವ್ರ ಸಮಿತಿಯಲ್ಲಿ ಸದಸ್ಯರಿಗೆ ಹಲವಾರು ಜನಕ್ಕೆ ಗೊತ್ತಿಲ್ಲ. ಗೊತ್ತಾದ ಮೇಲೆ ನಮ್ಮ ಸಮಿತಿ ಸದಸ್ಯರೊಬ್ಬರು ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿಬಿಟ್ಟು ಇದು ಸರಿ ಇಲ್ಲ, ಮೂಲ ವಿಗ್ರಹ ಎತ್ತೋದಕ್ಕೆ ನಾನು ವಿರೋಧಿ ಅಂತ ಹೇಳಿಬಿಟ್ಟು ಇಲ್ಲಿ ಬುಕ್ಕಲ್ಲಿ ವಾಸ್ತವವಾಗಿ ಸಿಗುತ್ತೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, 3 ವರ್ಷಗಳ ಹಿಂದೆ ನಾಗನಾಥೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸಂಕಲ್ಪ ಮಾಡಿದ್ದೆವು. ದೇವಸ್ಥಾನ ಆರಂಭವಾಗುವವರೆಗೂ ನಮ್ಮನ್ನು ಬಳಸಿಕೊಂಡು ನಂತರ ದೂರ ಇಟ್ಟರು. ದೇವಸ್ಥಾನದ ಅರ್ಚಕರು, ಭಕ್ತರು, ಕೆಲ ಟ್ರಸ್ಟಿಗಳು ಮೂಲ ದೇವರ ಲಿಂಗದ ವಿಗ್ರಹವನ್ನು ಸ್ಥಳಾಂತರ ಮಾಡಬಾರದೆಂದು ಒಬ್ಬ ಟ್ರಸ್ಟಿಯಾಗಿ ನಾನು ತಿಳಿಸಿದ್ದೆ. ಇದಕ್ಕೆ ಮೊದಲು ಒಪ್ಪಿಗೆ ನೀಡಿದವರು ನಂತರ ಮೂಲ ವಿಗ್ರಹದ ಲಿಂಗವನ್ನು ತೆಗೆಯಲು ಪ್ರಯತ್ನಿಸಿದರು. ಆದ್ದರಿಂದ ಈ ಪ್ರಕ್ರಿಯೆಯಿಂದ ನಾನು ದೂರ ಉಳಿಯುತ್ತಿದ್ದೇನೆ. ಲಿಂಗ ಸ್ಥಳಾಂತರಕ್ಕೂ ನನಗೂ ಸಂಬಂಧ ಇರುವುದಿಲ್ಲ. ಇದಕ್ಕಾಗಿ ನಾನು 1101 ರೂಪಾಯಿ ತಪ್ಪು ಕಾಣಿಕೆಯನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕಾಣಿಕೆ ಮತ್ತು ಪತ್ರವನ್ನು ಹುಂಡಿಯಲ್ಲಿ ಹಾಕ್ತಾರೆ. ಇದು ಕಲ್ಲು ಕೆತ್ತನೆ ಮಾಡ್ತಾರೆ, ಅವರೇ ನಿಲ್ಲಿಸ್ತಾರೆ, ಕೂಲಿ ಅವರೇ ಕೊಡ್ತಾರೆ, ನಮಗೆ ಸಂಬಂಧ ಇಲ್ಲ. ಮತ್ತು ಹಣಕಾಸು ವಸೂಲಿ ನಾವು ಮಾಡಿರೋದಿಲ್ಲ. ಇದರಿಂದ ಬ್ಯಾಂಕ್ ಖಾತೆ ತೆರೆಯೋ ಪ್ರಶ್ನೆನೇ ಬರೋದಿಲ್ಲ. ಬ್ಯಾಂಕ್ ಖಾತೆ ಯಾವಾಗಿಲ್ವೋ ನಾವು ಲೆಕ್ಕಪತ್ರ ನೀಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಅವರು ಸೈನ್ ಮಾಡಿ ಇವ್ರು ಕೊಡ್ತಾರೆ. ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಏನೂ ಇಲ್ಲದೆ ನೀವು ಯಾಕ್ರಿ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿದ್ದೀರಾ? ಯಾರೋ ಭಕ್ತಾದಿಗಳು ಬರ್ತಾರೆ, ಮಾಡ್ಕೊಳ್ತಾರೆ, ಹೋಗ್ತಾರೆ, ಕೂಲಿನೂ ಅವರೇ ಕೊಟ್ಕೊಳ್ತಾರೆ ಅಂದಮೇಲೆ ನೀವು ಯಾತಕ್ಕಿದ್ದೀರಿ? ಇಲ್ಲಿ ನಾಗನಾಥೇಶ್ವರ ದೇವಸ್ಥಾನ ಈಗ ಈ ಬಾಲದೇವಾಲಯದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅವರು ಭಕ್ತಾದಿಗಳು ಸುಮಾರು ಒಂದಷ್ಟು ಕಾಣಿಕೆ ಕೊಟ್ಟಿದ್ದಾರೆ. ಕಾಣಿಕೆ ಕೊಟ್ಟಾಗ ಆ ಕಾಣಿಕೆಯನ್ನು ಅರ್ಚಕರು ನಮ್ಮ SVT ಅವರಿಗೆ ತಲುಪಿಸ್ತಾರೆ. ಅವರು ಒಂದು ಕೊಟ್ಟಿದ್ದಾರೆ, ನಾನು 3 ಲಕ್ಷ ರೂಪಾಯಿ ಚಿಲ್ಲರೆ ನಾನು ಇವ್ರು ಕೊಟ್ಟಿರೋದು ನಿಜ ಅಂತ ತಹಸೀಲ್ದಾರ್ ಅವ್ರಿಗೆ ಕೊಡ್ತಾರೆ. ಇದಕ್ಕೆ ರಸೀದಿಗಳು ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ. ಇವರೇ ಯಾಕೆ ಕೊಡಬಾರ್ದಾಗಿತ್ತು? ಕೊಟ್ಟಿಲ್ಲ. ಹೀಗೆ ಬೇರೆಯವರು ಎಷ್ಟೆಷ್ಟು ಏನೇನು ಜನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಬ್ಯಾಂಕ್ ಅಕೌಂಟೇ ಇಲ್ಲ, ರಸೀದಿಗಳು ಕೊಟ್ಟಿಲ್ಲ. ಯಾರೋ ಬಂದರು, ಯಾರೋ ಹೋದರು. ನೀವು ಮಾಡಿರ್ತಕ್ಕಂಥ ಕೆಲಸ ಏನು? ಒಂದು ಪೂರ್ವ ಮಾಹಿತಿ ಇತ್ತು ನನಗೆ. ಭಾಳಷ್ಟು ಜನ ಹೇಳಿದ್ರು, ಅವ್ರ ಸಮಿತಿಯಲ್ಲಿದ್ದವರೇ ಹೇಳಿದ್ರು, ನಮ್ಮ ಕೈಲಾಗಲ್ಲ, ನೀವು ಯಾರಾದರೂ ಒಬ್ಬರು ಮಧ್ಯಪ್ರವೇಶ ಮಾಡಿ, ದೇವಸ್ಥಾನದಲ್ಲಿ ಅನಾಚಾರಗಳು ನಡೀತಾ ಇದೆ. ನಾನು ಹೇಳಿದೆ, ಇಲ್ಲಪ್ಪ, ದೇವಸ್ಥಾನ ವಿಷಯಕ್ಕೆ ನಾವು ಬರೋಲ್ಲ, ಕಟ್ಟಡ ನಡೀತಾ ಇದೆ, ನಡೀಲಿ, ನಾವು ಮಧ್ಯೆ ಬಂದರೆ ನಮ್ಮನ್ನು ದೂಷಣೆ ಮಾಡ್ತಾರೆ ಜನ, ಇಲ್ಲ ನೀವು ಬಂದು ನೋಡಿ. ಸರಿ, ಯಾವುದೋ ಒಂದು ಪ್ರಸಂಗ ಬಂದು ನೋಡಿದಾಗ ಇಲ್ಲಿ ನನಗೆ ಲಿಂಗ ಕಾಣಿಸ್ಲಿಲ್ಲ. ಎಲ್ಲಿ ಏನು ಅಂತ ಇವ್ರು ಅರ್ಚಕರನ್ನು ಕೇಳಿದ್ರೆ ಈ ರೀತಿ ಒಳಗಿದೆ. ಆವಾಗ ಒಳಗೋಗಿ ನೋಡಿದ್ರೆ ಏನು, ಯಾಕೆ ದರ್ಶನ ಮಾಡೋದು, ಏನು ಯಾಕೆ ಅಂತ ಹೇಳಿದ್ರೆ, ಇಲ್ಲ ಲಿಂಗ ಮೇಲಕ್ಕೆ ಎತ್ತಾರಂತಿದ್ರು. ಇಲ್ಲ ಮೇಲಕ್ಕೆ ಎತ್ತೋದಕ್ಕೆ ಅವಕಾಶ ಇಲ್ಲ ಇದು ಅಂತ ಹೇಳಿ ನಾನು ಆವಾಗ ನಮ್ಮ ಸದಸ್ಯರ ಗಮನಕ್ಕೆ ತಂದ್ವಿ. ಸರಿ, ನಮ್ಮ ಹಿರಿಯರು ನಮ್ಮ ಊರಿನಲ್ಲೆಲ್ಲನೂ ಕೇಳಿದ್ವಿ, ಇಲ್ಲ ಮೂಲಲಿಂಗನ ಯಾವುದೇ ಕಾರಣಕ್ಕೂ ನಾವು ಹಾಗೆ ಬಿಡಬೇಕು, ಅದನ್ನು ಎತ್ತೋದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಮ್ಮತದ ಅಭಿಪ್ರಾಯದ ಮೇಲೆ ನಾವು ಶಾಸಕರನ್ನು ಭೇಟಿ ಮಾಡಿದ್ವಿ. ವಿಷಯನ ಅವ್ರಿಗೂ ತಿಳಿಸಿದ್ವಿ. ಸರಿ ಆಯಿತು, ಆಗಿದ್ದಾಗಿದೆ, ಹೊಸದಾಗಿ ನಾವೊಂದು ಸಮಿತಿ ಮಾಡೋಣ ಅಂಥೇಳಿ ನಮ್ಮನ್ನು ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು. ನಾವೇನೋ ಒಂದಷ್ಟು ಕಾಣಿಕೆ ದೇಣಿಗೆ ವಸೂಲಿ ಮಾಡಿ ಲೆಕ್ಕ ಪ್ರಕಾರ ನಾವು ಖಾತೆಯನ್ನು ತೆರೆದಿದ್ದೀವಿ. ಮಾಡೋಣ ಅಂತ ಎಲ್ಲ ಪ್ರಾರಂಭ ಮಾಡಿದಾಗ ಇನ್ನು ನಾಳೆ ಪೂಜೆ ಮಾಡಬೇಕು, ಈ ದಿನ ಹೋಗಿ ಸ್ಟೇ ತಂದ್ವಿ. ಸ್ಟೇ ಇಷ್ಟರಲ್ಲೇ ತೆರವು ಆಗುತ್ತೆ. ತೆರವಾದ ಮೇಲೆ ಅದ್ರ ಬಗ್ಗೆ ಈ ಏನು ಹಣಕಾಸು ವ್ಯವಸ್ಥೆ ಬಗ್ಗೆ ಚಿಂತೆ ಮಾಡಬೇಕಾದಿಲ್ಲ. ನಡೆಸ್ಕೊಳ್ಳೋ ಒಂದು ದೇವರು ನಡೆಸ್ಕೊಳ್ತಾನೆ. ಮಿಕ್ಕಿದ್ದು ತತ್ಕಾಲಕ್ಕೆ ಪೂಜೆಗಳು ಯಥಾವಿಧಿಯಾಗಿ ನಡೆಯೋದಕ್ಕೆ ಗರ್ಭಗುಡಿ ಮಾತ್ರ ನಿರ್ಮಾಣ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಬಹಳಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಜನರ ಸಹಕಾರ ಬೇಕು, ಭಕ್ತಾದಿಗಳ ಸಹಕಾರ ಬೇಕು.
ಅಧಿಕಾರಿಗಳ ಸಹಕಾರ ಬೇಕು. ಇದನ್ನು ನಾವು ಈ ಒಂದು ಸಹಕಾರವನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ನಾವು ಮುಂದುವರಿಸ್ತಾ ಇದ್ದರೆ ನಮಗೆ ಮತ್ತೆ ಅಡಚಣೆ ಮಾಡೋದಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ದೇವ್ರಿಗೆ ಅವರು ಸದ್ಬುದ್ಧಿ ಏನೂ ಕೊಡೋದಿಲ್ಲ ಅವ್ರಿಗೆ. ಮಾತಿಗೂ ಏನೋ ಒಂದು ಅಡಚಣೆ ತರೋದು, ಏನೋ ಒಂದು ವ್ಯವಹಾರ ಮಾಡೋದು. ನಾವು ಈ ರೀತಿ ಮಾಡಿದ್ದೀವಪ್ಪ, ಯಾಕೆ ಅವರು ಮಾಡಿಕೊಳ್ಳಿ ಅನ್ನತಕ್ಕಂಥ ಉದ್ದೇಶ ಅವ್ರಿಗಿಲ್ಲ. ನಮ್ಮನ್ನು ದುರುದ್ದೇಶ ಇಟ್ಕೊಂಡಿದ್ದು ಅವರು. ನಾನು ಇನ್ನೂ ಒಂದು ತಮಗೆ ಹೇಳ್ತೀನಿ, ಅಲ್ಲೇ ಇದೆ, ಆಗಿದ್ದಾಗಿದೆ. ಆ ಹೆಸರು ನಿಮಗೇ ಬರಲಿ. ಈ ಮಾತನ್ನು ನಾವು ಹಿಂದೆನೇ ಹೇಳಿದ್ದೀವಿ, ನಮಗೆ ಬೇಡ, ನೀವೇ ಕಟ್ಕೊಳ್ಳಿ, ನೀವೇ ನಿಮ್ಮ ಹೆಸರೇ ಹಾಕ್ಕೊಳ್ಳಿ. ನಮ್ಮದು ಒಂದೇ ಒಂದು ಪಾಯಿಂಟ್, ಮೂಲಲಿಂಗ ಎತ್ತಬಾರ್ದು. ಈಗ ಆಗೋಗಿದೆ. ಏನೋ ಇತರೆ ದೇವರನ್ನೆಲ್ಲ ಎತ್ತಿಬಿಟ್ಟಿದ್ದಾರೆ. ಇನ್ನೊಂದು, ಮಕ್ಕಳಿಲ್ಲ, ನಾಗದೋಷ ಇದೆ, ಗ್ರಹಚಾರಗಳಿದೆ ಅಂತ ಹೇಳಿಬಿಟ್ಟು ಸರ್ಪ ಒಂದು ನಾಗಪ್ರತಿಷ್ಠೆ ಮಾಡ್ತಾರೆ. ನಾಗಪ್ರತಿಷ್ಠೆ ಮಾಡಿರೋರು ನಮ್ಮ ವಂಶ ಚೆನ್ನಾಗಿರಲಿ ಅಂತ ಮಾಡ್ತಾರೆ. ಅದನ್ನು ಹೊಡೆದಾಕಿದ್ರೆ ಅವರೆಷ್ಟು ನೋವು ತಿಂತಾರೆ, ಅವರೆಷ್ಟು ಶಾಪ ಕೊಡ್ತಾರೆ. ಅವರೇನು ಹೇಳ್ತಾರಂತೆ, ಜಮೀನು ಸುಮಾರು 30-40 ಕೋಟಿ ಆಸ್ತಿ ಅದು, ಅದನ್ನು 6 ಕೋಟಿಗೆ ಮಾರಿದ್ದೀವಿ, 2 ಕೋಟಿ ಕೊಟ್ಟಿದೆ ಅಂತ. ಆ 2 ಕೋಟಿ ಅಲ್ಲ, 2.5 ಕೋಟಿ ಖರ್ಚು ಮಾಡಿದಾರಂತೆ. 2 ಕೋಟಿ ಹೆಣ್ಣಿಗೆ ಎಲ್ಲಿಂದ ಬಂತು? ನಿಮಗೆ ಜನಗಳು ಕೊಟ್ಟಿಲ್ಲ, ಮುಗ್ದಾಗಿ ಕೊಟ್ಟಿಲ್ಲ, ಎಲ್ಲಿಂದ ಬಂತು? ಅದು 2.5 ಕೋಟಿ ಖರ್ಚು ಮಾಡಿದಾರಂತೆ. 2 ಕೋಟಿ 1.5 ಕೋಟಿ ಗಂಟು ಆಗಲ್ಲ. ಇದಕ್ಕೆ ನಾವೆಲ್ಲ ಲೆಕ್ಕ ಮಾಡಿಸಿದ್ವಿ, 1 ಕೋಟಿ 10 ಲಕ್ಷ ಆಗುತ್ತೆ. ಈ ಥರ ಎಲ್ಲ ಅವ್ಯವಹಾರ ಮಾಡಿ ನಮ್ಮ ಮೇಲೆ ಗೂಬೆ ಕುಣಿಸ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ, ಕೆಲಸ ಆಗಲಿ. ಈ ಮಹಿಳೆಲ್ಲ ಕೊಟ್ಟಿದ್ದಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ. ಎಲ್ಲ ಅವ್ರು ಮಾಡಿ ನಮ್ಮ ಮೇಲೆ ಆಗ್ತಾ ಇದ್ದಾರೆ. ಅದಕ್ಕೆ ಒಳ್ಳೇದು ಮಾಡಲಿ. ಅವರು ಕೆಲಸ ಮಾಡಿದ್ರೆ ನಮ್ಮದೇನು ಅಡ್ಡಿ ಇಲ್ಲ. ದೇವ್ರನ್ನ ಮೂಲ ದೇವ್ರು ಎತ್ತಬಾರ್ದು ಅಷ್ಟೇ ನಮ್ಮ ಪ್ರಶ್ನೆ. ಅವ್ರಿಗೆ ಗೋಳನ್ನ ಕಟ್ಕೊಳ್ಳಿ. ನಾವು ದಾಖಲೆ ಇಟ್ಟುಕೊಂಡೇ ಮಾತಾಡ್ತೀವಿ ಹೊರತು ಅವರಾಗೆ ನಾವು ಇದು ದಾಖಲೆ ಇಲ್ಲದೆ ನಾವು ಮಾತಾಡೋಕ್ಕೆ ಹೋಗೋದೇ ಇಲ್ಲ. ನಾವು ಏನು ಹೇಳಿದ್ದೀವಿ ಅದನ್ನು ಸತ್ಯಾಂಶ ಇರಬೇಕು. ಯಾವ ಸತ್ಯಾಂಶ ಇದೆ ಅದನ್ನೇ ನಾವು ಮಾತಾಡ್ತೀವಿ. ಅದನ್ನು ಬಿಟ್ಟು ಉಡಾಫೆಯಾಗಿ ನಾವು ಯಾವುದೇ ಮಾತುಗಳನ್ನು ನಾವು ಆಡೋದಕ್ಕೆ ಹೋಗೋದಿಲ್ಲ. ಆ ಕೆಲಸಕ್ಕೆ ಕೈಗೆ ಹಾಕೋದಿಲ್ಲ. ನಾವು ಈ ದಿನ ಆ ಒಂದು ಘಟನೆಯನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕು, ಭಕ್ತಾದಿಗಳ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸುದ್ದಿಗೋಷ್ಠಿಯನ್ನು ನಾವು ಮಾಡಿದ್ದೀವಿ. ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಜೊತೆ ಈ ರೀತಿ ನನ್ನ ಸಹೋದ್ಯೋಗಿಗಳೆಲ್ಲ, ನನ್ನ ಸಹಮಿತ್ರರು, ಸಹ ಸದಸ್ಯರೆಲ್ಲ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ಈ ಒಂದು ಸುದ್ದಿಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ.